ಇಂಥ ಕೆಲ್ಸಕ್ಕೆ ಬರ್ದಿರೋ ಐಡಿಯಾಗಳೆಲ್ಲ ನಿಮ್ಮ ತಲೆಗೆ ಬರುತ್ತೆ. ಸರಿ, ಈಗ ನಾನು ಇದನ್ನ ಕುಡಿತೀನಿ, ಇವಳು ಏನಾದರೂ ಹುಷಾರಾಗಿಲ್ಲ ಅಂತ ಅವ್ರಿಗೆ ಗೊತ್ತಾದ್ರೆ ಆಗ ಮತ್ತೆ ನಾನೇ ಬೈಸ್ಕೋಬೇಕಾ? ಹಾಗಂತ ಬೇಡ ಬೇಡ ಅಂತಂದ್ರು ಬಲವಂತ ಮಾಡಿ ಕುಡ್ಸಕ್ಕಾಗತ್ತಾ ಹೇಳು? ಇಷ್ಟ ಇಲ್ಲದೆ ಇದ್ರು ಕಷ್ಟಪಟ್ಟು ಕುಡಿಸ್ಬಾರ್ದು ಕಣೆ. ಯಾವ್ದು ತಪ್ಪು ಯಾವ್ದು ಸರಿ ಅಂತ ನೀವು ನನಗೆ ಹೇಳಕ್ ಬರಬೇಡಿ, ಸುಮ್ಮನೆ ಇರಿ. ಅಮೃತ, ನೀನ್ ಕುಡಿ. ಆಂಟಿ ಬೇಡ ಆಂಟಿ, ಸ್ವಲ್ಪ ಏನಾಗಲ್ಲ ಆಂಟಿ, ಬೇಡ ಆಂಟಿ. ಸ್ವಲ್ಪ ಕುಡಿ, ಸ್ವಲ್ಪ ಕುಡಿ, ಸರಿ ಹೋಗುತ್ತೆ. ಈ ರಾಕ್ಷಸಿ ಕರುಣೆನೇ ಇಲ್ಲ ಅನ್ಸುತ್ತೆ. ಬೇಡ ಬೇಡ ಅಂದ್ರೂ ಬಿಡ್ತಾನೆ ಇಲ್ಲ. ಏನೂ ಆಗಲ್ಲ, ಕುಡಿ, ಸ್ವಲ್ಪ ಕುಡಿ. ಅತ್ತೆ, ಏನ್ ಮಾಡ್ತಿದ್ದೀರಾ? ಏನಾಯ್ತು? ಏನಿಲ್ಲ ಅದಕ್ಕೆ, ನೀವು ಅಮೃತ ಕಷಾಯ ಕುಡಿಸು ಅಂತ ಹೇಳಿದ್ರಿ, ಅವಳು ಬೇಡ ಅಂತ ಹೇಳ್ತಾ ಇದ್ಲು, ಅದಕ್ಕೆ ಒತ್ತಾಯ ಮಾಡಿ ಕುಡಿಸ್ತಾ ಇದ್ದೆ. ಅದಕ್ಕೆ ಏನೋ ಆಗಿರೋರ್ ತರ ಆಡ್ತಿದ್ದಾರೆ. ಅಲ್ಲ ಕಣೆ ಕುಮುದ, ಅವಳು ಬೇಡ ಅಂದ್ಮೇಲೂ ನೀನ್ ಯಾಕೆ ಕುಡ್ಸೋಕ್ ಹೋದೆ? ನಾನು ಅವಾಗಿಂದ ಅದನ್ನೇ ಬಡ್ಕೋತಾ ಇದ್ದೀನಿ. ನನ್ನ ಮಾತು ಎಲ್ಲಿ ಕೇಳ್ತಾಳೆ ಇವಳು? ನೀವೇ ಹೇಳಿದ್ರಲ್ಲ ಅದಕ್ಕೆ ಇದನ್ನ ಕುಡ್ಸು, ಎಲ್ಲ ಸರಿ ಹೋಗುತ್ತೆ ಅಂತ. ಕುಡ್ಸು ಅಂತ ಹೇಳಿದ್ನೆ ಹೊರತು ಈ ರೀತಿ ಬಲವಂತವಾಗಿ ಕುಡ್ಸು ಅಂತ ಹೇಳಿರ್ಲಿಲ್ಲ. ಅಮೃತ ಅವರೇ, ಆರ್ ಯು ಓಕೆ? ನೋಡು, ನೀನ್ ಮಾಡಿರೋ ಎಡವಟ್ಟಿಂದ ಆ ಹುಡುಗಿ ವಾಂತಿ ಮಾಡ್ಕೊಳಂಗಾಯ್ತು. ನೀನ್ ಮಾಡೋ ಎಡವಟ್ಟು ಒಂದಲ್ಲ ಎರಡಲ್ಲ. ರೀ, ಅದಕ್ಕೆ ಹೇಳಿದಕ್ಕೆ ನಾನು ಕುಡಿಸಿದ್ದು. ಈಗ ನನಗೆ ಬುದ್ಧಿವಾದ ಹೇಳಕ್ ಬರ್ತಾರೆ. ವಯಸ್ಸಾಯ್ತಲ್ವಾ, ಮರ್ವಿನ ಕಾಯಿಲೆ ಶುರು ಆಯ್ತು ಅನ್ಸುತ್ತೆ. ಆ ಕಾಯಿಲೆ ನಿನಗೆ ಬಂದಿದ್ರೆ ಚೆನ್ನಾಗಿರೋದು. ಎಲ್ಲರೂ ನನಗೆ ಬೈತಾರೆ. ತಗೊಳ್ಳಿ ಅಮೃತ ಅವ್ರೆ, ಬಾಯಿ ಮುಕ್ಕಳಿಸಿ. ಸಾಕಾ? ಸಾರಿ ಅಮೃತ ಅವ್ರೆ, ಅತ್ತೆ ಹೀಗೆ ಮಾಡ್ತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಪರವಾಗಿಲ್ಲ ಬಿಡಿ. ಛೇ, ಅವಳು ಒಂದ್ ಹೇಳಿದ್ರೆ ಇನ್ನೊಂದು ಮಾಡ್ತಾಳೆ. ನಾನು ಅವಳಿಗೆ ಹೇಳಿ ತಪ್ಪು ಮಾಡ್ಬಿಟ್ಟೆ. ಪರವಾಗಿಲ್ಲ ಬಿಡಿ ಅತ್ತೆ, ಈ ವಾಂತಿ ಆದ್ಮೇಲೆ ಸ್ವಲ್ಪ ಸಮಾಧಾನ ಆಗ್ತಾ ಇದೆ. ನೀನೀಗ ಮೊದಲೇ ನೋವಲ್ಲಿದೆಯಾ, ಈಗ ಈ ರೀತಿ ಮಾಡಿ ನಿನಗೆ ಇನ್ನಷ್ಟು ನೋವು ಕೊಟ್ಟಾಗಾಯ್ತು. ದಯವಿಟ್ಟು ನನ್ನ ಕ್ಷಮಿಸ್ಬಿಡಮ್ಮ. ಪ್ಲೀಸ್, ಯಾಕೆ ಹೀಗೆಲ್ಲ ಹೇಳ್ತಾ ಇದ್ದೀರಾ? ಈಗ ನಂಗೆ ಏನೂ ಆಗಿಲ್ವಲ್ಲ ಅತ್ತೆ, ನೀವ್ಯಾಕೆ ಟೆನ್ಷನ್ ತಗೋತಾ ಇದ್ದೀರಾ? ಸರಿ ಕಣಮ್ಮ, ಈಗ ನೀನು ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡು, ಎಲ್ಲ ಸರಿ ಹೋಗುತ್ತೆ. ನಾನು ಹೋಗಿ ಗಂಜಿ ಮಾಡ್ಕೊಂಡ್ ಬರ್ತೀನಿ. ನೀನು ಅದನ್ನ ಕುಡಿದ್ರೆ ಸ್ವಲ್ಪ ಆರಾಮಾಗತ್ತೆ. ಸಂಜೀವ, ಅವಳನ್ನ ಕರ್ಕೊಂಬ. ಸರೋಜ, ಇಂಜೆಕ್ಷನ್ ಬೇಡ ಅಂತ ಹೇಳಿ. ಇಂಜೆಕ್ಷನ್ ಅಲ್ಲ, ಒಂದ್ ನಿಮಿಷ ನೋಡಿ. ಬೇಡ ಅಂತ ಹೇಳಿ ನೀನು. ಅವ್ರ ಕೆಲಸ ಮಾಡೋದಕ್ಕೆ ಬಿಡಿ ನೀವು. ಆಯ್ತಲ್ಲ ನಿಮ್ದು. ಅಮ್ಮ ಇದಮ್ಮ. ಯಾಕೆ ಸರ್ ಹೆದರ್ಕೋತಾ ಇದ್ದೀರಾ? ಬ್ಲಡ್ ಟೆಸ್ಟ್ಗೆ ಸ್ವಲ್ಪ ಬ್ಲಡ್ ತಗೊಂತ ಇದ್ದೀನಿ ಅಷ್ಟೇ. ಇಲ್ಲ, ನನಗೆ ಇಂಜೆಕ್ಷನ್ ಅಂದ್ರೆ ಸ್ವಲ್ಪ ಭಯ ಜಾಸ್ತಿ. ಬೇಡ 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 ಬೇಡ. ಏನಿದು ನಿಮ್ದು? ಜೀವನದಲ್ಲಿ ಎಂತೆಂಥ ಕಷ್ಟಗಳನ್ನ ಎದುರಿಸಿದಿರಿ, ಒಂದ್ ಸಣ್ಣ ಸೂಜಿಗೆ ಹೆದರ್ತಿದ್ದೀರಲ್ಲ. ನೀನ್ ತಗೊಳಮ್ಮ ಬ್ಲಡ್. ಸರೋಜ, ಸಣ್ಣದು ಅಂತ ನೆಗ್ಲೆಕ್ಟ್ ಮಾಡಬಾರ್ದು ಯಾವತ್ತು. ಕೆಲವು ಸಲ ಈ ಸಣ್ಣದ್ರಿಂದನೇ ದೊಡ್ಡ ಏಟ್ ತಿನ್ಬೇಕಾಗುತ್ತೆ ನಾವು. ಅಪಾರ, ನೀವ್ ಹಿಂಗ್ ಮಾತಾಡ್ಲಿಕ್ಕತ್ತಿದ್ರ ಅವ್ರ ಕೈ ಸೂಜಿ ಚುಚ್ಚೋ ಬದಲು ಬೇರೆ ಕಡೆ ಚುಚ್ಚಿ ರಕ್ತ ತಗೊಂಡ್ಬಿಡ್ತಾರೆ ಅಷ್ಟೇ. ನೀವು ಸುಮ್ಮನೆ ಕುಂದ್ರಿ. ನೋಡು, ಇವನು ಸಣ್ಣವನಾಗಿ ದೊಡ್ಡದಾಗಿ ನನಗೆ ಬುದ್ಧಿ ಹೇಳಕ್ ಬರ್ತಾನೆ. ಇವನು ಗೊತ್ತಾಗಲ್ಲ, ಚುಚ್ಚಿಕೊಂಡ್ರೆ ಗೊತ್ತಾಗಲ್ಲ ಅದು. ಬಿಡದಿಲ್ಲವಾ ಅಪ್ಪರ, ನಾನ್ ನಿಮಗ್ ಬುದ್ಧಿ ಹೇಳಿಕತ್ತಿಲ್ರಿ. ಪಾಪ ಅವರು ಅವಾಗಿಂದ ಕೈಯಾಗ ಸೂಜಿ ಹಿಡ್ಕೊಂಡು ನಿಂತಾರ್ರಿ, ಅದಕ್ಕೆ ಹಂಗ ಹೇಳ್ದೆ ರೀ.
ತಪ್ಪಿದ್ರ ತಪ್ಪಕ್ಕಂತ ಒಂದು ಕಪಾಳಿಗೆ ಹೊಡೆದ್ ಬಿಡ್ರಿ ಆದ್ರೆ ಈಗ ಅವ್ರ ಕೈ ಕೊಡ್ರಿ. ಇಲ್ಲ ಇಲ್ಲ ನಾನು ಕೈ ಕೊಡಲ್ಲ. ನೀವು ಬೇಕಾದ್ರೆ ಬೇರೆ ಯಾವ್ದಾದ್ರು ರೀತಿಯಲ್ಲಿ ರಕ್ತ ತಗೊಳ್ಳಿ, ಇಲ್ಲ ರಕ್ತ ತಗೊಳ್ಳೋದೇ ಬೇಡ ಬಿಡಿ. ಹಾಗೆ ಏನಾದರೂ ಪರೀಕ್ಷೆ ಮಾಡಿ. ನೀವು ಬ್ಲಡ್ ತಗೊಂಡ್ರು ತಗೊಳ್ದಿದ್ರು ಎಲ್ಲ ಸರಿಯಾಗಿದೆ ಅಂತ ತಾನೇ ಹೇಳೋದು. ಅದಕ್ಕೆ ನಾನು ಯಾಕೆ ಇಷ್ಟೆಲ್ಲ ಕಷ್ಟಪಡಬೇಕು? ರೀ ತುಂಬಾ ಅತಿ ಆಯ್ತು ನಿಮ್ದು. ಚಿಕ್ಕ ಮಕ್ಕಳ ತರ ಆಡ್ತಿದ್ದೀರಾ. ಈಗ ನೀವು ಕೈ ಕೊಡದೆ ಹೋದ್ರೆ ನಾನು ಪ್ರಸಾದ್ ಇಬ್ರು ನಿಮ್ ಕೈ ಹಿಡ್ಕೋಬೇಕಾಗತ್ತೆ. ಎಲ್ಲಿ ಕೈ ಕೊಡಿ. ಇರಿ 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 ಒಂದ್ ನಿಮಿಷ ಇರಿ. ಆಯ್ತು ಆಯ್ತು ಆಯ್ತಮ್ಮ. ಆಯ್ತು ನೋಡಿ ತೆಗೆದ್ರು. ಸಮಾಧಾನ ಮಾಡ್ಕೊಳ್ಳಿ, ಏನಾಗಿಲ್ಲ ಅಷ್ಟೇ. ಬಾ ಇರುವೆ ಕಚ್ಚದಾಗಿರುತ್ತೆ. ಎಷ್ಟು ಆರ್ಭಟ ಮಾಡ್ತಿದ್ದೀರಿ ಗೊತ್ತಾ? ನೀವು ಚುಚ್ಕೊಳ್ಳಿ, ಅವಾಗ ಗೊತ್ತಾಗುತ್ತೆ. ಆಯ್ತಾಯ್ತು. ಅಯ್ಯಯ್ಯೋ, ಪ್ರಸಾದ್ ಅಣ್ಣ ನೋಡ್ಬಿಟ್ರು. ಈಗ ನಾನು ಏನಾದ್ರೂ ಇಲ್ಲಿದ್ದೀನಿ ಅಂತ ಅಜ್ಜಿ ತಾತಂಗೆ ಗೊತ್ತಾದ್ರೆ ಸುಮ್ಮನೆ ಪ್ರಶ್ನೆ ಮಾಡ್ತಾರೆ. ಅಲ್ಲ ನಾನು ನೋಡಿದ್ದು ಲಕ್ಷ್ಮವ್ವನ್ನ, ಇಲ್ಲ ಬೇರೆದವ್ರು ನೋಡಿನ? ಇಲ್ಲ ಇಲ್ಲ ಅವ್ರನ್ನ ನೋಡೀನಿ. ಅವ್ರು ನೋಡಿದ ಮೇಲೆ ಅವ್ರು ಇಲ್ಲೇ ಇರಬೇಕಿತ್ತಲ್ಲ. ಕಾಲೇಜ್ ಬಿಟ್ಟು ಬಂದು ಅವ್ರು ಇಲ್ಲೇನು ಮಾಡ್ತಾರೆ? ಇಲ್ಲೋ ನನಗೆ ಭ್ರಮೆ ಇರಬೇಕು. ಅವರಲ್ಲ.